ಇಂದು ನಾವು ಯುರೋಪ್ ಖಂಡದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸಲ್ಲಿ ನಾನು ಏಷ್ಯಾ ಖಂಡದ ಬಗ್ಗೆ ಹೇಳಿದ್ದೆ. ಇವತ್ತು ನಾವು ಯುರೋಪ್ ಖಂಡದ ಬಗ್ಗೆ ತಿಳ್ಕೊಳ್ಳೋಣ. ಯುರೋಪ್ ನೋಡಿ, ನಮ್ಮ ಭೂಮಿಯ ಎರಡನೇ ಅತಿ ಚಿಕ್ಕ ಖಂಡ ಮತ್ತು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ಖಂಡ. ಮೊದಲೇದು ಏಷ್ಯಾದ ನಂತರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಅಂದರೆ ಅದು ಯುರೋಪ್. ಯುರೋಪನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯುರೋಪ್ ದ್ವೀಪ ಅಲ್ಲ, ಪರ್ಯಾಯ ದ್ವೀಪ. ಯಾಕಂದರೆ ಯುರೋಪ್ ಏಷ್ಯಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಏಷ್ಯಾ ಖಂಡದೊಂದಿಗೆ ಎಲ್ಲಿ ಅಂದರೆ ಈ ರಷ್ಯಾ ಭಾಗದಲ್ಲಿ. ಆದ್ದರಿಂದ ಇದನ್ನು ಯುರೇಷಿಯಾ ಅಂತೇಳಿ ಕರಿತೀವಿ. ಇಂತಹ ಯುರೋಪ್ ಹಲವಾರು ಪ್ರಾಚೀನ ನಾಗರಿಕತೆಗಳನ್ನು ಹೊಂದಿದೆ. ರೋಮ್ ನಾಗರಿಕತೆ ನಮ್ಮ ಯುರೋಪ್ನಲ್ಲೇ ಕಂಡುಬರುತ್ತೆ. ಅರಿಸ್ಟಾಟಲ್, ಸಾಕ್ರೆಟಿಸ್ ಮತ್ತು ಅಲೆಕ್ಸಾಂಡರ್, ಆಮೇಲೆ ಪ್ಲೂಟೋನಂತಹ ಮಹಾನ್ ತತ್ವಜ್ಞಾನಿಗಳು, ಮಹಾನ್ ರಾಜರು ಅವರು ಇದೇ ಯುರೋಪ್ನಲ್ಲಿ ಜನಿಸಿರ್ತಾರೆ. ಇಂತಹ ಯುರೋಪ್ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಯುರೋಪ್ ಏಷ್ಯಾ ಖಂಡದಿಂದ ಇಲ್ಲಿ ಬೇರೆ ಆಗುತ್ತೆ. ಯಾವ ಭಾಗದಲ್ಲಿ ಅಂದರೆ ಇದು ಯುರಾಲ್ ಪರ್ವತ ಶ್ರೇಣಿಗಳು. ಯುರಾಲ್ ಪರ್ವತ ಶ್ರೇಣಿಗಳು ಇದು ಏಷ್ಯಾ ಮತ್ತು ಯುರೋಪನ್ನು ವಿಭಾಗ ಮಾಡುತ್ತೆ. ನಿಮಗೆ ಕೆಳಗೆ ಬಂದರೆ ಇಲ್ಲಿ ಕಂಡುಬರೋದು ಕ್ಯಾಸ್ಪಿಯನ್ ಸಮುದ್ರ. ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿ ಕಂಡುಬರುತ್ತೆ. ಕ್ಯಾಸ್ಪಿಯನ್ ಸಮುದ್ರದ ನಂತರ ನೀವು ಇಲ್ಲಿ ಬಂದರೆ ಇದು ಕಪ್ಪು ಸಮುದ್ರ. ಕಪ್ಪು ಸಮುದ್ರದ ನಂತರ ನಾವು ಕೆಳಗೆ ಬಂದರೆ ಇದು ಮೆಡಿಟರೇನಿಯನ್ ಸಮುದ್ರ. ಮೆಡಿಟರೇನಿಯನ್ ಸಮುದ್ರದಿಂದ ಬಂದರೆ ಇದು ಅಟ್ಲಾಂಟಿಕ್ ಸಮುದ್ರ. ಹೀಗೆ ಬಂದರೆ ಇಲ್ಲಿ ಮೇಲ್ಗಡೆ ಆರ್ಕ್ಟಿಕ್ ಸಮುದ್ರ ಅಥವಾ ಸಾಗರ, ಸಮುದ್ರ ಅಲ್ಲ ಸಾಗರ, ಆರ್ಕ್ಟಿಕ್ ಸಾಗರ ಇಲ್ಲಿ ಮೇಲ್ಗಡೆ ಕಂಡುಬರುತ್ತೆ. ನೋಡಿ, ಈಗ ನಾವು ಏನು ಮಾಡೋಣ ಅಂದರೆ ಮೊದಲನೇದಾಗಿ ಯುರೋಪ್ ಖಂಡದಲ್ಲಿರುವಂತಹ ಪ್ರಮುಖ ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಮುಖ ದೇಶಗಳು. ಅದಕ್ಕಿಂತ ಮುಂಚೆ ಏನು ಮಾಡೋಣ, ಯುರೋಪ್ ಖಂಡದ ಸುತ್ತ ಇರುವಂಥ ಪ್ರಮುಖ ಸಾಗರ ಬಗ್ಗೆ ತಿಳ್ಕೊಳ್ಳೋಣ. ಸಮುದ್ರ ಬೇಡ, ಸಾಗರ. ಅಂದರೆ ದೇಶಗಳು ಹೇಳಿದ ನಂತರ ನಾನು ಸಮುದ್ರ ಹೇಳ್ತೀನಿ. ಯಾವ ದೇಶ ಎಲ್ಲಿದೆ ಅಂತ ಹೇಳಿ ನಂತರ ಸಮುದ್ರ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ನಾನು ಕೇವಲ ಸಾಗರಗಳು ಹೇಳ್ತೀನಿ. ಯುರೋಪ್ ಖಂಡ ಸುತ್ತಮುತ್ತ ಏನಿದೆ ಅಂತ ಹೇಳ್ತೀನಿ. ನೋಡಿ, ಇದು ಉತ್ತರದ ಯುರೋಪ್. ಇದು ದಕ್ಷಿಣದ ತುದಿ. ಯುರೋಪ್ನ ದಕ್ಷಿಣದ ತುದಿ ಇಲ್ಲಿದೆ. ಇಲ್ಲಿಂದ ಇದೆಲ್ಲ ಯುರೋಪ್. ಪೂರ್ವ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಪಶ್ಚಿಮ ಇಲ್ಲಿಗೆ ಕೊನೆಗೊಳ್ಳುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಬಂದರೆ ನೀವು ನಾನು ಹೇಳಬೇಕಾದ್ರೆ ಅಟ್ಲಾಸನ್ನು ಓಪನ್ ಮಾಡಿ ನೋಡ್ತಾ ಇರಬೇಕು, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಮೇಲ್ಗಡೆ ಆರ್ಕ್ಟಿಕ್ ಸಾಗರ ಕಂಡುಬರುತ್ತೆ. ಯಾವುದು? ಆರ್ಕ್ಟಿಕ್ ಸಾಗರ ಬೇರೆ, ಸಮುದ್ರ ಬೇರೆ. ಅತಿ ವಿಶಾಲವಾದ ಜಲರಾಶಿಯನ್ನು ಸಾಗರ ಅಂತೇಳಿ ಕರಿತೀವಿ. ಇಲ್ಲಿ ಆರ್ಕ್ಟಿಕ್ ಸಾಗರ ಇದೆ. ಈ ಕಡೆಯಿಂದ ಈ ಕಡೆ ಬಂದರೆ ಅಂದರೆ ಉತ್ತರದಲ್ಲಿ, ಆಮೇಲೆ ಪೂರ್ವಕ್ಕೆ ಬಂದರೆ ಪೂರ್ವದಲ್ಲಿ ಯಾವುದೇ ಸಾಗರ ಇಲ್ಲ. ಏನಿದೆ ಅಂದರೆ ಪೂರ್ವದಲ್ಲಿ ಏಷ್ಯಾ ಖಂಡ ಇದೆ. ಏಷ್ಯಾ ಖಂಡದ ನಂತರ ಕೆಳಗೆ ಬಂದರೆ ಆಗ್ನೇಯ ಕಡೆ ಬಂದರೆ ಒಂದು ಸಮುದ್ರ ಕಂಡುಬರುತ್ತೆ. ಯಾವುದು? ಕ್ಯಾಸ್ಪಿಯನ್ ಸಮುದ್ರ. ಈ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಕಂಡುಬರುತ್ತೆ. ನಂತರ ಈ ಕಡೆ ಬಂದರೆ ಇದು ಏಷ್ಯಾ ಭಾಗ. ಯಾವುದು? ಏಷ್ಯಾ. ಇದೆಲ್ಲ ಏಷ್ಯಾ. ಈ ಕಡೆ ಎಲ್ಲ ಏಷ್ಯಾ ಖಂಡ. ನಂತರ ನಾವು ಕೆಳಗೆ ಬಂದರೆ ಅಂದರೆ ದಕ್ಷಿಣಕ್ಕೆ, ಯುರೋಪ್ನ ದಕ್ಷಿಣಕ್ಕೆ ಬಂದರೆ ಮೆಡಿಟರೇನಿಯನ್ ಸಮುದ್ರ ಇಲ್ಲಿದೆ ನೋಡಿ. ಮೆಡಿಟರೇನಿಯನ್ ಸಮುದ್ರ ಅಂದರೆ ಭೂಮಧ್ಯ ಸಾಗರ ಅಂತೇಳಿ ಕರಿತೀವಿ. ಭೂಮಧ್ಯ ಸಾಗರ ಕಂಡುಬರುತ್ತೆ ಯುರೋಪಿನ ದಕ್ಷಿಣದಲ್ಲಿ. ಹಾಗೆ ಈ ಕಡೆ ಬಂದರೆ ಅಂದರೆ ಪೂರ್ವಕ್ಕೆ ಬಂದರೆ ಅಟ್ಲಾಂಟಿಕ್ ಸಾಗರ ಇದೆಲ್ಲ ಅಟ್ಲಾಂಟಿಕ್ ಸಾಗರ ಎಲ್ಲ ಅಟ್ಲಾಂಟಿಕ್ ಸಾಗರ. ಈಗೇನೋ ಗೊತ್ತಾಯ್ತು ನಿಮಗೆ? ಎರಡು ಸಾಗರಗಳು, ಒಂದು ಅಟ್ಲಾಂಟಿಕ್ ಸಾಗರ, ಒಂದು ಆರ್ಕ್ಟಿಕ್ ಸಾಗರ ಗಡಿಯನ್ನು ಹಂಚಿಕೊಂಡಿದೆ. ನಂತರ ಏಷ್ಯಾ ಖಂಡ ಇಲ್ಲಿದೆ ನೋಡಿ. ಇದೆಲ್ಲ ಏಷ್ಯಾ ಖಂಡ. ಈ ಭಾಗದಲ್ಲಿ ಏಷ್ಯಾ ಖಂಡ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ನಂತರ ಬಂದರೆ ಕೆಳಗಡೆ ಆಫ್ರಿಕಾ ಕಂಡುಬರುತ್ತೆ ನೋಡಿ. ಇದು ಆಫ್ರಿಕಾ ಖಂಡ ಕಂಡುಬರುತ್ತೆ. ಇಲ್ಲಿ ಯಾವ ಜಲಸಂಧಿ ಇದೆ ಅದನ್ನು ಹೇಳ್ತೀನಿ.
ಇದು ಆಫ್ರಿಕಾ. ಇಲ್ಲಿ ಕೆಳಗಡೆ ಬಂದರೆ ಇದು ಭೂಮಧ್ಯ ಸಾಗರ, ಇದು ಯುರೋಪ್. ಗೊತ್ತಾಯ್ತಲ್ವ, ಯುರೋಪ್ ಎಲ್ಲಿದೆ? ಭೌಗೋಳಿಕವಾಗಿ ಈ ರೀತಿಯಾಗಿ ನಾವು ಅದರ ಸುತ್ತ ಭೌಗೋಳಿಕ ಪ್ರದೇಶಗಳು ಯಾವ್ಯಾವುದು ಅಂತ ನಾವು ನೋಡಿದ್ವಿ. ಈಗೇನು ಮಾಡೋದು ಅಂದರೆ ಯುರೋಪ್ ಖಂಡದಲ್ಲೇ ನಾವು ಪೂರ್ವ ಪಶ್ಚಿಮವನ್ನು ವಿಭಾಗ ಮಾಡೋದು. ಇದು ಪೂರ್ವ ಭಾಗ, ಇದು ಪಶ್ಚಿಮ ಭಾಗ. ಪೂರ್ವ ಭಾಗದಲ್ಲಿ ನಾನು ಈ ಬಣ್ಣದಲ್ಲಿ ಬರ್ತಿದ್ದೇನೆ ನೋಡಿ, ಕಪ್ಪು ಬಣ್ಣದಲ್ಲಿ ಬರ್ತಿದ್ದೀನಿ, ಕಪ್ಪು ಬಣ್ಣದಲ್ಲಿ ಪೂರ್ವ ಇದು ಅಂದರೆ ದೇಶಗಳು ಅಂತ ಬರ್ತಿದ್ದೀನಿ. ಪಶ್ಚಿಮದಲ್ಲಿ ಕೆಂಪು ಬಣ್ಣದಲ್ಲಿ ಬರುತ್ತೆ, ದಕ್ಷಿಣದಲ್ಲಿ ಗ್ರೀನ್ ಹಸಿರು ಬಣ್ಣ, ಉತ್ತರದಲ್ಲಿ ಬ್ಲೂ ಇಂಕ್. ಈಗ ಪೂರ್ವದಲ್ಲಿರುವಂಥ ದೇಶಗಳನ್ನು ನೋಡೋಣ. ಪೂರ್ವದಲ್ಲಿ ಯಾವುದಿದೆ? ಮೊದಲನೇದಾಗಿ ರಷ್ಯಾ. ಯುರೋಪ್ ಖಂಡದಲ್ಲಿ ಅತಿ ದೊಡ್ಡ ದೇಶವೂ ಇದೆ, ಅತಿ ಚಿಕ್ಕ ದೇಶವೂ ಇದೆ. ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಜಗತ್ತಿನ ಅತಿ ದೊಡ್ಡ ದೇಶ ರಷ್ಯಾ. ಅತಿ ಚಿಕ್ಕ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ಅದನ್ನು ಇಲ್ಲಿ ಕಂಡು ಬರುತ್ತೆ, ವ್ಯಾಟಿಕನ್ ಸಿಟಿ ಇಲ್ಲಿದೆ ನೋಡಿ. ಇಟಲಿ ಒಂದು ದೇಶ, ಆ ದೇಶದಲ್ಲಿ ಇನ್ನೊಂದು ದೇಶ ಇದೆ, ವ್ಯಾಟಿಕನ್ ಸಿಟಿ ಅಂಥೇಳಿ. ಅತಿ ದೊಡ್ಡ ದೇಶ, ಅತಿ ಚಿಕ್ಕ ದೇಶ ಇರುವಂಥ ಖಂಡ ಯಾವುದು ಅಂದರೆ ಅದು ಯುರೋಪ್. ನಂತರ ಪೂರ್ವದಲ್ಲಿರುವಂಥ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಪೂರ್ವದಲ್ಲಿರುವಂಥ ದೇಶಗಳು ಯಾವುದು? ಮೊದಲನೇದು ರಷ್ಯಾ, ಎರಡನೇದು ಬೆಲಾರಸ್. ರಷ್ಯಾ, ಬೆಲಾರಸ್. ನಂತರ ಪೋಲ್ಯಾಂಡ್. ರಷ್ಯಾ, ಬೆಲಾರಸ್, ಪೋಲ್ಯಾಂಡ್ ನಂತರ ಚೆಕ್ ರಿಪಬ್ಲಿಕ್. ನೋಡಿ, ಈಗ ಪೂರ್ವದಲ್ಲಿರುವ ದೇಶಗಳಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದರೆ ಭೂಮಿಯಿಂದ ಆವೃತವಾಗಿರುವಂಥ ದೇಶಗಳು ಅಂತಂದರೆ ಅದು ಬೆಲಾರಸ್. ಸುತ್ತಲೂ ಭೂಮಿ ಇದೆ, ಎಲ್ಲಿ ಸಹಿತ ಸಮುದ್ರ ಸಾಗರ ಅದಕ್ಕೆ ಗಡಿಯನ್ನು ಹಂಚಿಕೊಂಡಿಲ್ಲ. ಯಾವುದು? ಬೆಲಾರಸ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಪೋಲ್ಯಾಂಡ್ ಅಲ್ಲ, ಚೆಕ್ ರಿಪಬ್ಲಿಕ್ ಇದೆ ನೋಡಿ, ಚೆಕ್ ರಿಪಬ್ಲಿಕ್ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದರೆ ಭೂಮಿಯಿಂದ ಆವೃತವಾದ ದೇಶ. ಈಗ ಯಾವುದೇ ಸಮುದ್ರ ಗಡಿ ಇಲ್ಲ. ಬೆಲಾರಸ್, ಪೋಲ್ಯಾಂಡ್, ಚೆಕ್ ರಿಪಬ್ಲಿಕ್, ಸ್ಲೋವೇಕಿಯಾ ಮತ್ತು ಚೆಕ್ ರಿಪಬ್ಲಿಕ್ ಎರಡು ನೋಡಿ ಭೂಮಿಯಿಂದ ಆವೃತವಾದಂಥ ದೇಶಗಳು. ಯಾವುದು? ಸ್ಲೋವೇಕಿಯಾ. ಕೆಳಗೆ ಬಂದರೆ ಹಂಗೇರಿ ಸಹಿತ ಭೂ ಪ್ರದೇಶದಿಂದ ಆವೃತವಾದ ದೇಶ. ನಂತರ ರೊಮೇನಿಯಾ ಭೂಪ್ರದೇಶದಿಂದ ಆವೃತವಾಗಿಲ್ಲ, ಇಲ್ಲಿ ಕಪ್ಪು ಸಮುದ್ರಕ್ಕೆ ಗಡಿಯನ್ನು ಹೊಂದಿಕೊಂಡಿದೆ. ಇಲ್ಲಿ ಬಂದರೆ ಉಕ್ರೇನ್, ಇಲ್ಲಿ ಬರುತ್ತೆ ನೋಡಿ, ಇದು ಮಾಲ್ಡೋವಾ ಅಂಥೇಳಿ. ನಾ ಹೆಸರು ಬರೆಯೋದಲ್ಲ, ನೀವು ಅದು ಇದರಲ್ಲಿ ನೋಡಿ ಅಟ್ಲಾಸಲ್ಲಿ, ಯಾವುದು? ಮಾಲ್ಡೋವಾ. ಉಕ್ರೇನ್ ನೋಡ್ತಾ ಇರ್ರಿ. ಉಕ್ರೇನ್ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಮಾಲ್ಡೋವಾ ಅಂತ ಒಂದು ದೇಶ ಬರುತ್ತೆ. ನಾ ಹೇಳ್ಬೇಕಾದ್ರೆ ನೀವು ಅಟ್ಲಾಸ್ ನೋಡ್ತಾ ಇರಬೇಕು ಮತ್ತು ನಾ ಹೇಳಿದ್ರೆ ನೋಟ್ಸ್ ಮಾಡ್ತಾ ಇರಬೇಕು. ಮಾಲ್ಡೋವಾ, ಉಕ್ರೇನ್ ಮತ್ತು ಮಾಲ್ಡೋವಾ ಉಕ್ರೇನ್ ದೇಶದಲ್ಲಿ ಮಾಲ್ಡೋವಾನೂ ಇದೆ. ಇದು ರೊಮೇನಿಯಾ. ನಂತರ ಬೆಲಾರಸ್, ಬಲ್ಗೇರಿಯಾ. ಬೆಲಾರಸ್ ಅಲ್ಲ, ಬಲ್ಗೇರಿಯಾ. ಇದು ಬಲ್ಗೇರಿಯಾ. ನಾ ಬರೆದಿಲ್ಲ ಮುಂದೆ, ಸ್ಪೆಲ್ಲಿಂಗ್ ಚಿಕ್ಕದ ಜಾಗದ ಅಂಥೇಳಿ. ಬಲ್ಗೇರಿಯಾ. ಇದು ಬೆಲಾರಸ್, ಇದು ಬಲ್ಗೇರಿಯಾ. ಗೊತ್ತಾಯ್ತಲ್ವ? ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದಾವೆ? ಒಂದು ಬೆಲಾರಸ್, ಚೆಕ್ ರಿಪಬ್ಲಿಕ್, ಸ್ಲೋವೇಕಿಯಾ, ಹಂಗೇರಿ. ಇದು ಲ್ಯಾಂಡ್ ಲಾಕ್ಡ್ ಅಥವಾ ಭೂ ಪ್ರದೇಶದಿಂದ ಆವೃತವಾದ ದೇಶಗಳು. ಇದು ಪೂರ್ವದ ದೇಶಗಳು. ಗೊತ್ತಾಯ್ತಲ್ವ? ಪೂರ್ವದ ದೇಶ ಗೊತ್ತಾಯ್ತು. ಈಗ ಪಶ್ಚಿಮದ ದೇಶಕ್ಕೆ ಬರೋಣ. ಪಶ್ಚಿಮದ ದೇಶ ನೋಡಿ, ಪಶ್ಚಿಮದ ದೇಶ ಇದು ಪೂರ್ವ, ಇದು ಪಶ್ಚಿಮದ ದೇಶದಲ್ಲಿ ಮೊದಲನೇದಾಗಿ ಪಶ್ಚಿಮದ ಭಾಗದಲ್ಲಿ ಕಂಡುಬರೋದು ಫ್ರಾನ್ಸ್. ನೋಡಿ, ಇದು ಫ್ರಾನ್ಸ್. ಇಲ್ಲಿ ಸಮುದ್ರ ಬರುತ್ತೆ, ನಾನು ನಂತರ ಹೇಳ್ತೇನೆ. ಇದು ಫ್ರಾನ್ಸ್. ಮೇಲ್ಗಡೆ ಬಂದರೆ ಬೆಲ್ಜಿಯಂ. ಫ್ರಾನ್ಸಿಗೆ ಗಡಿ ಹಂಚಿಕೊಂಡಿದೆ ನೋಡಿ, ಬೆಲ್ಜಿಯಂ ಮೇಲ್ಗಡೆ ನೆದರ್ಲ್ಯಾಂಡ್.
ನೆದರ್ಲ್ಯಾಂಡ್ ಇಲ್ಲಿ ನೋಡಿ ಚಿಕ್ಕ ದೇಶ ಇದೆ, ಇದನ್ನು ನಾವು ಲಕ್ಸಂಬರ್ಗ್ ಅಂತೇಳಿ ಕರಿತೀವಿ. ಬೆಲ್ಜಿಯಂ, ನೆದರ್ಲ್ಯಾಂಡ್ ಮತ್ತು ಲಕ್ಸಂಬರ್ಗ್. ಫ್ರಾನ್ಸ್ ಗೊತ್ತಾಯ್ತಲ್ವ, ಇದು ಜರ್ಮನಿ. ಇದು ಜರ್ಮನಿ. ಇಲ್ಲಿ ಬಂದರೆ ನೋಡಿ, ಇದು ಸ್ವಿಟ್ಜರ್ಲ್ಯಾಂಡ್. ಯಾವುದು? ಸ್ವಿಟ್ಜರ್ಲ್ಯಾಂಡ್. ಇದು ಆಸ್ಟ್ರಿಯಾ. ಇದು ಆಸ್ಟ್ರಿಯಾ ಮೆಟಾರ್ಕನ ಆಸ್ಟ್ರಿಯಾ ಅಂತಾರಲ್ವ, ಇದೆ ಮೆಟಾರ್ಕನ ಆಡಳಿತವನ್ನು ಪ್ರಾರಂಭ ಮಾಡಿದ್ದ ಇಲ್ಲಿ ಆಸ್ಟ್ರಿಯಾದಲ್ಲಿ. ಇಲ್ಲೇನು ಕಂಡು ಬರುತ್ತಲ್ವ, ಇದು ಲಿಕ್ಟನ್ಸ್ಟೈನ್ ಅಂತೇಳಿ ಒಂದು ದೇಶ ಇಲ್ಲಿದೆ ನೋಡಿ. ಲಿಕ್ಟನ್ಸ್ಟೈನ್ ಅಂತೇಳಿ ಕರಿತೀವಿ. ಲಿಕ್ಟನ್ಸ್ಟೈನ್ ನೀವು ಆಟ್ಲಾಸಲ್ಲಿ ನೋಡ್ತೀರಿ, ಚಿಕ್ಕ ದೇಶ. ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ಗಡಿ ಭಾಗದಲ್ಲಿ ಕಂಡುಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಅಲ್ಲ, ಆಸ್ಟ್ರಿಯಾ. ಲಿಕ್ಟನ್ಸ್ಟೈನ್ ಅಂತೇಳಿ, ಲಿಕ್ಟನ್ಸ್ಟೈನ್ ದೇಶ ಇಲ್ಲಿ ಕಂಡುಬರುತ್ತೆ. ಇಷ್ಟು ಪೂರ್ವದ ದೇಶಗಳು. ಇದರಲ್ಲಿ ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಲಿಕ್ಟನ್ಸ್ಟೈನ್. ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಲಿಕ್ಟನ್ಸ್ಟೈನ್ ಈ ಮೂರು ದೇಶಗಳು ಲ್ಯಾಂಡ್ ಲಾಕ್ಡ್, ಭೂ ಪ್ರದೇಶದಿಂದ ಆವೃತವಾದಂಥ ದೇಶಗಳು. ಯಾವುದೇ ಸಮುದ್ರವನ್ನು ಇವು ಹೊಂದಿಲ್ಲ. ಜೊತೆಗೆ ಲಕ್ಸಂಬರ್ಗ್ ಇಲ್ಲಿದೆ ನೋಡಿ. ಎಷ್ಟು? 4. ಲಕ್ಸಂಬರ್ಗ್, ಸ್ವಿಟ್ಜರ್ಲ್ಯಾಂಡ್, ಲಿಕ್ಟನ್ಸ್ಟೈನ್ ಮತ್ತು ಆಸ್ಟ್ರಿಯಾ. ಈ 4 ದೇಶಗಳು ಭೂಪ್ರದೇಶದಿಂದ ಆವೃತವಾದಂಥ ದೇಶಗಳು. 1, 2, 3, 4. ಇದು ಪೂರ್ವದ ದೇಶಗಳು, ಯುರೋಪ್ನ ಪೂರ್ವದ ದೇಶಗಳು. ನಂತರ ಈಗ ಬರೋಂದರೆ ಉತ್ತರದ ದೇಶ ನೋಡೋಣ. ಉತ್ತರದ ದೇಶಗಳಲ್ಲಿ ಮೊದಲನೇದಾಗಿ ಇದನ್ನು ನೋಡೋಣ. ನಾರ್ವೆ. ಇದು ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಈ 3 ದೇಶಗಳು ಉತ್ತರದ ದೇಶಗಳು. ಜೊತೆಗೆ ಇಲ್ಲಿ ನೋಡಿ 1, 2, 3 ಅಂತ ಬರೆದಿದ್ದೀನಿ. ಇಲ್ಲಿ ಬರೆದಿದ್ದೀನಿ ನೋಡಿ, 1, 2, 3 ಇದೇ ದೇಶಗಳು. ಇಲ್ಲಿ ಚಿಕ್ಕದಾಗುತ್ತೆ ಅಂಥೇಳಿ ನಾನು ಈ ಕಡೆ ಬರೆದಿದ್ದೀನಿ, ನಿಮಗೆ ನೋಟ್ಸ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂಥೇಳಿ. ನೋಡಿ, 1ನೇದು ಈಸ್ಟೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ. ಈಸ್ಟೋನಿಯಾ, ಲಿಥುವೇನಿಯಾ ಇದು ಉತ್ತರದ ದೇಶಗಳು. ಎಷ್ಟು? ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಈಸ್ಟೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ. ಗೊತ್ತಾಯ್ತಲ್ವ? ಜೊತೆಗೆ ಈ ಕಡೆ ಬನ್ನಿ. ಈ ಕಡೆ ಬಂದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲ್ಯಾಂಡ್ ಈ ದೇಶಗಳು ಉತ್ತರದ ದೇಶಗಳು. ಇದ್ರ ಬಗ್ಗೆ ಇನ್ನೂ ಹಲವಾರು ಮಾಹಿತಿ ಇದೆ, ನಾನು ನಂತರ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಕೇವಲ ನಿಮಗೆ ಪರಿಚಯ, ದೇಶಗಳು ಎಲ್ಲಿದ್ದಾವೆ ಏನು ಅಂಥೇಳಿ. ದಕ್ಷಿಣಕ್ಕೆ ಬಂದರೆ ನೋಡಿ, ಯುರೋಪ್ನ ದಕ್ಷಿಣ ಪೋರ್ಚುಗಲ್, ಸ್ಪೇನ್, ಇಟಲಿ. ನೋಡಿ, ಇಟಲಿ ಇಲ್ಲಿದೆ, ಇದೆಲ್ಲ ಇಟಲಿ, ಇಷ್ಟೆಲ್ಲ ಇಟಲಿ. ಇಲ್ಲಿ ಒಂದು ದೇಶ ಇದೆ ಸ್ಯಾನ್ ಮರಿನೋ ಅಂಥೇಳಿ. ಇಟಲಿ, ಸ್ಯಾನ್ ಮರಿನೋ, ವ್ಯಾಟಿಕನ್. ಸ್ಯಾನ್ ಮರಿನೋ ಮತ್ತು ವ್ಯಾಟಿಕನ್ ಇದೆಯಲ್ಲ, ಇವು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು, ಲ್ಯಾಂಡ್ ಲಾಕ್ಡ್ ದೇಶ, ಭೂಪ್ರದೇಶದಿಂದ ಆವೃತವಾದಂಥ ದೇಶ. ಇದಕ್ಕೆ ಯಾವುದೇ ಸಮುದ್ರ ಇಲ್ಲ. ವ್ಯಾಟಿಕನ್ ಸಿಟಿ ಅತಿ ಚಿಕ್ಕ ದೇಶ, ಲ್ಯಾಂಡ್ ಲಾಕ್ಡ್, ಭೂಪ್ರದೇಶದಿಂದ ಆವೃತವಾಗಿದೆ. ಓಕೆ, ಇಷ್ಟು ಗೊತ್ತಾಯಿತು. ಜೊತೆಗೆ ಇಲ್ಲಿ ಬರೆದಿದ್ದೀನಿ ನೋಡಿ, ಇಲ್ಲೆಲ್ಲ ಚಿಕ್ಕ ಪುಟ್ಟ ದೇಶಗಳಿದ್ದಾವೆ. ಇವು ಯಾಕೆ ಚಿಕ್ಕ ಪುಟ್ಟ ದೇಶಗಳಾದವು ಅಂಥೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಈ ಚಿಕ್ಕ ಪುಟ್ಟ ದೇಶಗಳು ನೋಡಿ, ಇಲ್ಲಿ ಬರೆದಿದ್ದೀನಿ ಕೆಳಗೆ ನೋಡಿ. ಮೊದಲನೇದಾಗಿ ಈ ಭಾಗದಲ್ಲಿ ಇಟಲಿಯ ಗಡಿಗೆ ಹಂಚ್ಕೊಂಡದ್ದು 1ನೇದು ಸ್ಲೋವೇನಿಯಾ ಇಲ್ಲಿದೆ ನೋಡಿ. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಸ್ಲೋವೇನಿಯಾ ನಿಯಾ ಅಂತ ಬರೀಬೇಕಾಗಿತ್ತು, ಸ್ಲೋವೇನಿಯಾ. 2ನೇದು ನೋಡಿ ಕ್ರೋಷಿಯಾ ಇಲ್ಲಿದೆ ನೋಡಿ, ಕ್ರೋಷಿಯಾ. 3ನೇದು ನೋಡಿ ಇಲ್ಲಿದೆ ಬೋಸ್ನಿಯಾ ಆ್ಯಂಡ್ ಹರ್ಜೆಗೋವಿಯಾ. ಮತ್ತು ಹರ್ಜೆಗೋವಿಯಾ. 1ನೇದು ಸ್ಲೋವೇನಿಯಾ, 2ನೇದು ಕ್ರೋಷಿಯಾ, 3ನೇದು ಬೋಸ್ನಿಯಾ ಮತ್ತು ಹರ್ಜೆಗೋವಿಯಾ. 4ನೇದು ಇಲ್ಲಿ ನೋಡಿ ಮಾಂಟೆನಿಗ್ರೋ. 4ನೇದು ಇಲ್ಲಿದೆ ನೋಡಿ,
ಮಾಂಟೆನೆಗ್ರೋ. ಐದನೇದು ನೋಡಿ ಅಲ್ಬೇನಿಯಾ. ಐದನೇದು. ಈ ಅಲ್ಬೇನಿಯಾ ಪಕ್ಕ ಆರನೇದು ನೋಡಿ ನಾರ್ತ್ ಮ್ಯಾಸಿಡೋನಿಯಾ. ಇದು ಮ್ಯಾಸಿಡೋನಿಯಾ ಏನಿದೆಯಲ್ಲ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಆರನೇದು. ಏಳನೇದು ನೋಡಿ ಸರ್ಬಿಯಾ. ಇಲ್ಲಿದೆ ನೋಡಿ, ಇದೆಲ್ಲ ಸರ್ಬಿಯಾ. ಇದೆಲ್ಲ ನೀವು ಇತಿಹಾಸದಲ್ಲಿ ಯುರೋಪಿಯನ್ ಇತಿಹಾಸ ಓದಬೇಕಾದ್ರೆ ಇವೆಲ್ಲ ದೇಶಗಳು ತುಂಬ ಇಂಪಾರ್ಟೆಂಟ್ ಬರ್ತವೆ. 2ನೇ ಮಹಾಯುದ್ಧದ ಸಮಯದಲ್ಲಿ 1ನೇ ಮಹಾಯುದ್ಧ ಸ್ಟಾರ್ಟ್ ಆಗೋಕ್ಕೆ ಸರ್ಬಿಯಾದ ರಾಜಕುಮಾರ ಅಲ್ಲೆಲ್ಲ ಇತಿಹಾಸ ಬರುತ್ತೆ. 7ನೇದು ಸರ್ಬಿಯಾ. ಇಲ್ಲಿದೆ ನೋಡಿ, ಇದು ಸರ್ಬಿಯಾ. ಇದೆಲ್ಲ ಸರ್ಬಿಯಾದ ಇದೆಲ್ಲ ಬಾರ್ಡರ್ ನೋಡಿ, ಇದು ಸರ್ಬಿಯಾ. ನಂತರ ಬಂದರೆ ವ್ಯಾಟಿಕನ್ ಹೇಳಿದ್ನಲ್ವ, ಇಲ್ಲಿದೆ ನೋಡಿ ವ್ಯಾಟಿಕನ್. ಇದು ವ್ಯಾಟಿಕನ್. ಹೌದು, ಇದು ವ್ಯಾಟಿಕನ್. ಇದು ಕೊಸವ ಇಲ್ಲಿದೆ ನೋಡಿ, ಇದು ಲ್ಯಾಂಡ್ ಲಾಕ್ಡ್ ಕೊಸವ. ಇದು ಕೊಸವ. ಮಾಲ್ಟಾ. ಇಲ್ಲಿ ನೋಡಿ ಮಾಲ್ಟಾ ದ್ವೀಪ ರಾಷ್ಟ್ರ. ಇಲ್ಲಿದೆ ನೋಡಿ, ಇದು ಮಾಲ್ಟಾ ಒಂದು ದ್ವೀಪ ರಾಷ್ಟ್ರ ಇಲ್ಲಿದೆ. ನಂತರ ಆಂಡೋರಾ. ಇಷ್ಟು ನಮ್ಮ ದಕ್ಷಿಣದ ದೇಶಗಳು, ಯುರೋಪಿನ ದಕ್ಷಿಣದ ದೇಶಗಳು. ಈ ಎಲ್ಲ ದೇಶಗಳ ನಂತರ ಈಗ ನಾವು ಏನು ಮಾಡೋಣ, ಸಮುದ್ರಗಳನ್ನು ನೋಡೋಣ. ಸಮುದ್ರಗಳು ನೋಡಿ, ಮೊದಲನೇದಾಗಿ ಇಲ್ಲಿ ಕಂಡುಬರೋದು ನಾರ್ವೇಜಿಯನ್ ಸಮುದ್ರ. ಈಗ ಸಮುದ್ರಗಳ ಬಗ್ಗೆ ನೋಡೋಣ. ಸಮುದ್ರಗಳು ಮೊದಲನೇದಾಗಿ ನಾರ್ವೇಜಿಯನ್ ಸಮುದ್ರ ಎಲ್ಲಿದೆ ನೋಡಿ, ಇದೇನಿದೆಯಲ್ಲ ಇದೆಲ್ಲ ನಾರ್ವೇಜಿಯನ್ ಸಮುದ್ರ. ಇದೆಲ್ಲ ಇದ್ರ ಮೇಲ್ಗಡೆ ಆರ್ಟಿಕ್ ಸಮುದ್ರ ಇದೆ, ಈ ಕಡೆ ಗ್ರೀನ್ಲ್ಯಾಂಡ್ ಸಮುದ್ರ ಕಂಡುಬರುತ್ತೆ. ಇದು ನಾರ್ವೇಜಿಯನ್ ಸಮುದ್ರ. ನಂತರ ಬಂದರೆ ಇದು ನಾರ್ವೇಜಿಯನ್ ಆಯಿತು. ನಂತರ ಬಾಲ್ಟಿಕ್ ಸಮುದ್ರ. ಎರಡನೇದು ಇಲ್ಲಿ ನೋಡಿ, ಇದು ಬಾಲ್ಟಿಕ್ ಸಮುದ್ರ. ಇಲ್ಲಿಂದ ಇದೆಲ್ಲ ಬಾಲ್ಟಿಕ್ ಸಮುದ್ರ. ಇದು ಬಾಲ್ಟಿಕ್ ಸಮುದ್ರ. ನೀವು ನೋಡ್ತಾ ಇರಬೇಕು ಅಟ್ಲಾಸಲ್ಲಿ, ಇದು ಬಾಲ್ಟಿಕ್ ಸಮುದ್ರ. ಇಲ್ಲಿ ಬಂದರೆ ಉತ್ತರ ಸಮುದ್ರ, ನಾರ್ತ್ ಸಿ. ಇಲ್ಲಿದೆ ನೋಡಿ, 3 ಅಂತ ಬರೆದಿಲ್ಲ, ಇದೆಲ್ಲ ಉತ್ತರ ಸಮುದ್ರ, ನಾರ್ತ್ ಸಿ ಅಥವಾ ಉತ್ತರ ಸಮುದ್ರ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಇದು ಸೆಲೆಟಿಕ್ ಸಮುದ್ರ, ಸೆಲೆಟಿಕ್ ಅಥವಾ ಕೆಲೆಟಿಕ್ ಅಂತಲೂ ಕರೀತಾರೆ. ಇಲ್ಲಿದೆ ನೋಡಿ, ಇದೆಲ್ಲ ಸೆಲೆಟಿಕ್ ಸಮುದ್ರ. ಇಲ್ಲಿ ಹಲವಾರು ಚಾನಲ್ಗಳು ಬರ್ತವೆ. ಇಲ್ಲಿ ಇಂಗ್ಲೀಷ್ ಚಾನಲ್, ಇದು ಇಂಗ್ಲೀಷ್ ಚಾನಲ್. ಇದು ಸೆಲೆಟಿಕ್ ಅಥವಾ ಕೆಲೆಟಿಕ್ ಸಮುದ್ರ. ಇದು ವೈಟ್ ಸಿ. ಇಲ್ಲಿದೆ ನೋಡಿ, ವೈಟ್ ಸಿ. ಇದು ವೈಟ್ ಸಿ, ಬಿಳಿ ಸಮುದ್ರ. ಎಲ್ಲಿದೆ? ರಷ್ಯಾ. ಇದೆಲ್ಲ ರಷ್ಯಾ. ಇಲ್ಲಿಂದ ಇದೆಲ್ಲ ರಷ್ಯಾ. ಇಲ್ಲಿ ಲಿಗುರಿಯಾನ್ ಸಮುದ್ರ ಅಂತೇಳಿ ಕರಿತೀವಿ. ಯಾವುದು? ಲಿಗುರಿಯಾನ್ ಸಮುದ್ರ. ಎಲ್ಲಿ ಕಂಡುಬರುತ್ತೆ? ಇಲ್ಲಿ ನೋಡಿ, ಇದೆಲ್ಲ ಲಿಗುರಿಯಾನ್ ಸಮುದ್ರ. ಇದೆಲ್ಲ ನಂತರ ಅಡ್ರಿಯಾಟಿಕ್ ಸಮುದ್ರ. ಅಡ್ರಿಯಾಟಿಕ್ ಸಮುದ್ರ ಎಲ್ಲಿದೆ ನೋಡಿ, ಇದೆಲ್ಲ ಅಡ್ರಿಯಾಟಿಕ್ ಸಮುದ್ರ. ಇದೆಲ್ಲ ಅಡ್ರಿಯಾಟಿಕ್ ಸಮುದ್ರ. ಟ್ಯುರಿನಿಯನ್ ಸಮುದ್ರ ಅಂತ ಕರಿತೀವಿ. ಟ್ಯುರಿನಿಯನ್ ಸಮುದ್ರ ಎಲ್ಲಿ ಕಂಡುಬರುತ್ತೆ? ಈ ದ್ವೀಪಗಳಿದಾವಲ್ಲ, ಇಟಲಿ ಮತ್ತು ಇವೆಲ್ಲ ದ್ವೀಪಗಳು, ಸಿಸಿಲಿ ದ್ವೀಪ, ಇದೆಲ್ಲ ಏನಂತೀವಿ? ಟ್ಯುರಿನಿಯನ್ ಸಮುದ್ರ ಅಂತೇಳಿ ಕರಿತೀವಿ. ನಂತರ ಬಂದರೆ ಇಲ್ಲಿ ಅಯೋನಿಯನ್ ಸಮುದ್ರ ಎಲ್ಲಿ ಕಂಡುಬರುತ್ತದೆ? ಇದೆಲ್ಲ ಅಯೋನಿಯನ್ ಸಮುದ್ರ ನೋಡಿ, ಅಯೋನಿಯನ್
ಸಮುದ್ರ ಇದೆಲ್ಲ ನೀವು ಅಟ್ಲಾಸ್ ನೋಡ್ತಾ ಇರಬೇಕು. ಅಯೋನಿಯನ್ ಸಮುದ್ರ, ನಂತರ ಏಜಿಯನ್ ಸಮುದ್ರ. ಏಜಿಯನ್ ನೋಡಿ ಇಲ್ಲೆಲ್ಲ ಏಜಿಯನ್, ಇದು ಏಜಿಯನ್ ಸಮುದ್ರ, ಇದೆಲ್ಲ ಏಜಿಯನ್ ಸಮುದ್ರ. ಇದು ಗ್ರೀಸ್, ಇದು ದಕ್ಷಿಣ ಯುರೋಪ್, ಇದು ಗ್ರೀಸ್. ಇದೆಲ್ಲ ಇಲ್ಲಿಂದ ಪ್ರಾರಂಭ, ಇದೆಲ್ಲ ಗ್ರೀಸ್. ಇದು ಟರ್ಕಿಯ ಭಾಗ. ಟರ್ಕಿ ಇಲ್ಲಿದೆ ನೋಡಿ. ಟರ್ಕಿ ಏಷ್ಯಾದಲ್ಲಿ ಇದೆ, ಯುರೋಪ್ನಲ್ಲೂ ಇದೆ. ಇದು ಟರ್ಕಿ. ಇಲ್ಲಿ ಕಂಡು ಬರುತ್ತಲ್ಲ, ಇಲ್ಲಿ ಇಸ್ತಾಂಬುಲ್ ಕಂಡು ಬರುತ್ತೆ. ಇಸ್ತಾಂಬುಲ್ ಇದು ಟರ್ಕಿ. ಇದೆಲ್ಲ ಗ್ರೀಸ್ ಭಾಗ. ಇಲ್ಲಿ ನಿಮಗೆ ಯಾವ್ದು ಕಂಡು ಬರುತ್ತೆ? ಏಜಿಯನ್ ಸಮುದ್ರ ಆಯಿತಾ. ನಂತರ ಬ್ಲ್ಯಾಕ್ ಸಿ, ಇಲ್ಲಿ ನೋಡಿ ಕಪ್ಪು ಸಮುದ್ರ. ಇದು ಕಪ್ಪು ಸಮುದ್ರಕ್ಕೆ ಬಾರ್ಡರ್ ಯಾವುದಾಗ್ತವೆ ಅದನ್ನು ನೀವು ನೋಡಬೇಕಾಗುತ್ತೆ ನೋಡಿ. ಉಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ರಷ್ಯಾ ಇವು ಬಾರ್ಡರ್ ಆಗ್ತವೆ. ಮತ್ತು ಟರ್ಕಿ ಮತ್ತು ಗ್ರೀಸ್ ಇವೆಲ್ಲ ಕಪ್ಪು ಸಮುದ್ರಕ್ಕೆ ಬಾರ್ಡರ್ ಆಗ್ತವೆ. ಇದು ಕಪ್ಪು ಸಮುದ್ರ. ಅಜೋವ್ ನೋಡಿ, ಇದು ಕಪ್ಪು ಸಮುದ್ರ ಅಲ್ವಾ. ಇಲ್ಲಿ ಮೇಲ್ಗಡೆ ಇರೋದು ಅಜೋವ್ ಸಮುದ್ರ. ಇದೆಲ್ಲ ಅಜೋವ್ ಸಮುದ್ರ. ನಂತರ ಸಿ ಆಫ್ ಮರ್ಮರ ಇಲ್ಲಿದೆ ನೋಡಿ. ಇದು ಮರ್ಮರ ಸಮುದ್ರ. ಇದೇನಿರುತ್ತಲ್ಲ ಇದೆಲ್ಲ ಮರ್ಮರ ಸಮುದ್ರ. ಇದೆಲ್ಲ ಸಿ ಆಫ್ ಮರ್ಮರ ಸಮುದ್ರ. ಇಲ್ಲಿ ಯಾವ ಎರಡು ದೇಶಗಳ ನಡುವೆ ಅಂದರೆ, ಎರಡು ದೇಶಗಳೆಲ್ಲ ಒಂದೇ ದೇಶ. ಯಾವುದು? ಮೇಲ್ಗಡೆ ಟರ್ಕಿ, ಕೆಳಗಡೆನೂ ಟರ್ಕಿಗಳ ನಡುವೆ ಇರೋದೇ ಮರ್ಮರ ಸಮುದ್ರ. ನಂತರ ಐರಿಸ್ ನೋಡಿ ಇಲ್ಲಿ ಬರುತ್ತೆ. ಇದು ಐರಿಸ್ ಸಮುದ್ರ. ಇದೆಲ್ಲ ಐರಿಸ್ ಸಮುದ್ರ ಯಾವುದಂದರೆ, ಒಂದು ಐರ್ಲ್ಯಾಂಡು, ಒಂದು UK ಇವುಗಳ ನಡುವೆ ಐರಿಸ್ ಸಮುದ್ರ. ಈಗೇನು ಮಾಡೋಣ ಅಂದರೆ, ಗಲ್ಫ್ಗಳನ್ನು ನೋಡೋಣ. ಗಲ್ಫ್ ಅಥವಾ ಖಾರಿ ಅಂತೇಳಿ ಕರಿತೀವಿ. ಗಲ್ಫ್ ಆಫ್ ಬೋತ್ನಿಯಾ ಇಲ್ಲಿ ನೋಡಿ. ಇದು ಗಲ್ಫ್ ಆಫ್ ಬೋತ್ನಿಯಾ. ಇದು ಇಲ್ಲಿಂದ ಪ್ರಾರಂಭ, ಇದೆಲ್ಲ ಗಲ್ಫ್ ಆಫ್ ಬೋತ್ನಿಯಾ. ನಂತರ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಇದೆಲ್ಲ ಇದೆಲ್ಲ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಅಂತೇಳಿ ಕರಿತೀವಿ. ಗಲ್ಫ್ ಆಫ್ ಲಯನ್ ಇಲ್ಲಿ ನೋಡಿ. ಇದೆಲ್ಲ ಗಲ್ಫ್ ಆಫ್ ಲಯನ್ ಅಂತೇಳಿ ಕರಿತೀವಿ. ಗಲ್ಫ್ ಆಫ್ ಟಾರಂಟೋ ನೋಡಿ. ಇದು ಟಾರಂಟೋ, ಇದು ಇಟಲಿ ಇದೆಯಲ್ಲ, ಇದು ಗಲ್ಫ್ ಆಫ್ ಟಾರಂಟೋ ಅಂತೇಳಿ ಕರಿತೀವಿ. ಇದು ಗಲ್ಫ್ಗಳು, ಯುರೋಪ್ನಲ್ಲಿರುವ ಪ್ರಮುಖ ಗಲ್ಫ್ಗಳು. ನಂತರ ಒಂದು ಬೇ ಇದೆ ಯುರೋಪಲ್ಲಿ, ಬೇ ಆಫ್ ಬಿಸ್ಕೆ ಅಂತೇಳಿ. ಇದೆ ನೋಡಿ, ಬಿಸ್ಕೆ, CAY, ಬೇ ಆಫ್ ಬಿಸ್ಕೆ. ಗಲ್ಫ್ ಆಫ್ ಬಿಸ್ಕೆ. ಇದು ಇದು ಎಲ್ಲಿದೆ? ಫ್ರಾನ್ಸ್ ಮತ್ತು ಸ್ಪೇನ್ ನಡುವೆ ಇಲ್ಲಿ ಬಿಸ್ಕೆ. ಈ ಕಡೆ ಇರೋದು ಅಟ್ಲಾಂಟಿಕ್. ಇದೆಲ್ಲ ಅಟ್ಲಾಂಟಿಕ್ ಮಹಾಸಾಗರ. ಇದು ಸಮುದ್ರ ಅಥವಾ ಗಲ್ಫ್ಗಳು. ಈಗ ನಾವು ಕೆಲವೊಂದು ಜಲಸಂಧಿಗಳನ್ನು ನೋಡೋಣ. ಇಲ್ಲಿ ಪ್ರಮುಖವಾಗಿ ಕಂಡುಬರುವ ಜಲಸಂಧಿ ಅಂದರೆ ಅದು ಜಿಬ್ರಾಲ್ಟರ್ ಜಲಸಂಧಿ. ಇದು ಆಫ್ರಿಕಾ ಮತ್ತು ಯುರೋಪನ್ನು ವಿಭಾಗ ಮಾಡುತ್ತೆ. ಅಟ್ಲಾಂಟಿಕ್ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಕೂಡಿಸುತ್ತೆ. ಯುರೋಪ್ ಮತ್ತು ಆಫ್ರಿಕಾ ಭೂಖಂಡಗಳನ್ನು ವಿಭಾಗ ಮಾಡುತ್ತೆ. ಯಾವುದು? ಜಿಬ್ರಾಲ್ಟರ್ ಜಲಸಂಧಿ. ಇಲ್ಲಿರುವ ದೇಶಗಳಂದರೆ ಸ್ಪೇನ್ ಮತ್ತು ಮೊರಾಕೊ. ಆಫ್ರಿಕಾದ ಮೊರಾಕೊ, ಯುರೋಪ್ನ ಸ್ಪೇನ್ ಎರಡು ವಿಭಾಗಕ್ಕೂ. ನಂತರ ಇಲ್ಲೊಂದು ಜಲಸಂಧಿ ಕಂಡುಬರುತ್ತೆ. ಇದು ಇಟಲಿ ಮತ್ತು ಸಿಸಿಲಿ ದ್ವೀಪಗಳನ್ನು ವಿಭಾಗ ಮಾಡುತ್ತೆ. ಇದನ್ನೇನಂತ ಕರೀತಾರೆ? ಮೆಸ್ಸಿನಾ ಜಲಸಂಧಿ. ಇಲ್ಲಿದೆ ನೋಡಿ, ಮೆಸ್ಸಿನಾ ಜಲಸಂಧಿ.
ಇಟಲಿ ಮತ್ತು ಸಿಸಿಲಿ ಎರಡುಗಳನ್ನು ವಿಭಾಗ ಮಾಡುತ್ತೆ. ನಂತರ ಇಲ್ಲಿದೆ ನೋಡಿ, ಇದೇನಿದೆಯಲ್ಲ ಇದನ್ನು ಬೋಸ್ಪರಸ್ ಜಲಸಂಧಿ ಅಂತ ಕರಿತೀವಿ. ಬೋಸ್ಪರಸ್ ಯಾವ ಎರಡು ಸಮುದ್ರಗಳನ್ನು ಕೂಡಿಸ್ತದೆ ಅಂದರೆ ಒಂದು ಕಪ್ಪು ಸಮುದ್ರ, ಒಂದು ಸಿ ಆಫ್ ಮರ್ಮರ ಮತ್ತು ಕಪ್ಪು ಸಮುದ್ರವನ್ನು ಕೂಡಿಸುತ್ತೆ. ಸಿ ಆಫ್ ಮರ್ಮರ ಮತ್ತು ಕಪ್ಪು ಸಮುದ್ರ ಇವೆರಡನ್ನು ಕೂಡಿಸುತ್ತೆ. ಯಾವುದು ಎರಡನ್ನು ವಿಭಜನೆ ಮಾಡುತ್ತೆ ಅಂದರೆ ಒಂದು ಟರ್ಕಿಯ ಒಂದು ಭೂಪ್ರದೇಶ ಇಲ್ಲಿದೆ, ಇದನ್ನು ಮತ್ತು ಟರ್ಕಿಯನ್ನು ವಿಭಾಗ ಮಾಡುತ್ತೆ. ಇದು ಇಂಪಾರ್ಟೆಂಟ್. ಇಲ್ಲಿ ಒಂದು ಜಲಸಂಧಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಕರ್ಚ್ ಜಲಸಂಧಿ ಅಂತ ಕರೀತಾರೆ. ಕರ್ಚ್ KERCH ಇಲ್ಲಿ ನೋಡಿ, KERCH ಕರ್ಚ್ ಅಂತೇಳಿ ಕರಿತೀವಿ. ಕರ್ಚ್ ಜಲಸಂಧಿ ಇದು ನೋಡಿ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಒಂದು ಭೂಪ್ರದೇಶ ಇದೆ, ಇದಕ್ಕೇನಂತಾರೆ ಕ್ರಿಮಿಯಾ ಅಂತೇಳಿ ಕರೀತಾರೆ. ಈ ಕ್ರಿಮಿಯಾ ಏನಿದೆಯಲ್ಲ ಇದು ಉಕ್ರೇನ್ನ ಒಂದು ಭಾಗ. ಈ ಕ್ರಿಮಿಯಾವನ್ನು ವಶಪಡಿಸ್ಕೊಳ್ಳೋಕ್ಕೆ ರಷ್ಯಾ ಪ್ರಯತ್ನ ಪಡ್ತಾಯಿತ್ತು. ರಷ್ಯಾ ಮತ್ತು ಉಕ್ರೇನ್ ನಡುವೆ ಇರುವಂಥ ಸಮಸ್ಯೆ ಅಂದರೆ ಅದು ಕ್ರಿಮಿಯಾ ಸಮಸ್ಯೆ ಅಂತೇಳಿ ಕರಿತೀವಿ. ಇಲ್ಲಿರುವುದು ಕರ್ಚ್ ಜಲಸಂಧಿ ಏನಿದೆಯಲ್ಲ, ಇಲ್ಲಿ ಅಜೋವ್ ಸಿ ಆಫ್ ಅಜೋವ್ ಇಲ್ಲಿದೆ ನೋಡಿ, ಸಿ ಆಫ್ ಅಜೋವ್ ಸಿ ಮತ್ತು ಬ್ಲ್ಯಾಕ್ ಸಿ, ಅಜೋವ್ ಸಮುದ್ರ ಮತ್ತು ಬ್ಲ್ಯಾಕ್ ಸಮುದ್ರವನ್ನು ಕೂಡಿಸುತ್ತೆ. ಕ್ರಿಮಿಯಾ ಮತ್ತು ರಷ್ಯಾವನ್ನು ವಿಭಾಗ ಮಾಡುತ್ತೆ. ಗೊತ್ತಲ್ವಾ? ಇವು ಪ್ರಮುಖ ಜಲಸಂಧಿಗಳು, ನೆನ್ಪಿಡ್ಬೇಕು. ಯಾವ್ಯಾವ ಜಲಸಂಧಿ? ಜಿಬ್ರಾಲ್ಟರ್ ಒಂದು ಇಂಪಾರ್ಟೆಂಟು, ಮೆಸ್ಸಿನಾ ಒಂದು ಇಂಪಾರ್ಟೆಂಟು, ಬಾಸ್ಪರಸ್ ಒಂದು ಇಂಪಾರ್ಟೆಂಟು. ಬಾಸ್ಪರಸ್ ತುಂಬ ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್ ಈಗ ಸದ್ಯಕ್ಕೆ. ಬಾಸ್ಪರಸ್ ಮತ್ತು ಕರ್ಚ್ ಜಲಸಂಧಿ ಇದು ಇಂಪಾರ್ಟೆಂಟ್. ರಷ್ಯಾ ಮತ್ತು ಉಕ್ರೇನ್ನ ವಿಭಾಗ ಮಾಡುತ್ತೆ. ಇದು ನೆನ್ಪಿಡಬೇಕಾಗಿತ್ತು. ನಾನು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀನಿ, ಕೆಲವೊಂದು ಭೌಗೋಳಿಕ ವಿಭಾಗಗಳಿದ್ದಾವೆ, ಅದನ್ನು ನಮಗೆ ತಿಳಿಸ್ತೀನಿ. ಇಷ್ಟು ಯುರೋಪ್. ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ, ಏನಾದರೂ ಬಿಟ್ಟಿದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ ಮತ್ತು ಹೇಳ್ತೀನಿ. ಓಕೆ.